ಗವರ್ನರ್ ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ ಅನ್ನೋದರ ಬಗ್ಗೆ ಸದ್ಯಕ್ಕಂತೂ ಕುತೂಹಲ ಇದೆ. ಇದರ ಬೆನ್ನಿಗೆ ಒಂದು ವೇಳೆ ಗವರ್ನರ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಮುಂದೇನು ಅನ್ನೋ ಬಗ್ಗೆ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಾ ಇದೆ. ನಿನ್ನೆ ಸಿಎಂ ಡಿಸಿಎಂ ಸಚಿವರ ಜೊತೆಗೆ ಎಐಸಿಸಿ ನಾಯಕರು ಚರ್ಚೆ ಮಾಡಿದ್ದಾರೆ. ಸಭೆಯಲ್ಲಿ ಈ ವಿಚಾರವನ್ನು ಕೆಸಿ ವೇಣುಗೋಪಾಲ್ ಪ್ರಸ್ತಾಪಿಸಿದ್ದಾರೆ. ಸಾಧಕ ಬಾಧಕ ಬಗ್ಗೆ ಸುದೀರ್ಘ ಚರ್ಚೆಯಾಗಿದೆ. ಈಗಾಗಲೇ ಪಿ ಚಿದಂಬರಂ, ಅಭಿಷೇಕ್ ಮನು ಸಿಂಘ್ವಿ ಜೊತೆಯೂ ಕೂಡ ಕಾಂಗ್ರೆಸ್ನ ಪ್ರಮುಖರು ಮಾತುಕತೆ ಮಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಪ್ರಮುಖ ಕಾನೂನು ತಜ್ಞರ ಬಗ್ಗೆಯೂ ಕೂಡ ಸಮಾಲೋಚನೆಯನ್ನು ಮಾಡಿದ್ದಾರೆ. ಸೊ ಏನು ಮಾಡಬಹುದು ಒಂದು ವೇಳೆ ಅವಕಾಶವನ್ನು ಕೊಟ್ಟರೆ, ತನಿಖೆಗೆ ಅನುಮತಿಯನ್ನು ಕೊಟ್ಟರೆ ಅಥವಾ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರೆ ಏನು ಅನ್ನೋದರ ಬಗ್ಗೆ ಚರ್ಚೆಯಾಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕದಲ್ಲಿ. ಹರೀಶ್, ಈಗ ಎಐಸಿಸಿಯಿಂದ ಏನು ಭರವಸೆ ಸಿಕ್ಕಿದೆ ಸಿಎಂಗಾಗಿರಬಹುದು ಅಥವಾ ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ? ರಕ್ಷತ್, ಬಹಳ ಮುಖ್ಯವಾಗಿರುವಂಥದ್ದು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟೇ ಕೊಡ್ತಾರೆ ರಾಜಕೀಯ ಕಾರಣಕ್ಕಾಗಿ ಅನ್ನುವಂಥದ್ದು ಕೂಡ ಈಗಾಗಲೇ ಕಾಂಗ್ರೆಸ್ ನಾಯಕರಿಗೆ ಮಾಹಿತಿ ಲಭ್ಯ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ನಿನ್ನೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಸುರ್ಜೇವಾಲಾ ಆಗಿರ್ಬೋದು ಮತ್ತು ವೇಣುಗೋಪಾಲ್ ಆಗಿರ್ಬೋದು ಸಿಎಂ ಮತ್ತು ಡಿಸಿಎಂ ಸಚಿವರ ಜೊತೆಗಿನ ಚರ್ಚೆ ವೇಳೆ ಇದೇ ವಿಚಾರವನ್ನು ಪ್ರಮುಖವಾಗಿ ಚರ್ಚೆ ನಡೆಸಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಿದೆ. ಬೇರೆಲ್ಲ ಏನೇ ಚರ್ಚೆಗಳಾದರೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದೆ ಆದರೆ ಮುಂದೆ ಏನು ಮಾಡಬೇಕಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆ ಪ್ರಮುಖವಾಗಿ ಆಗಿರುವಂಥದ್ದು. ಯಾಕಂದರೆ ಈಗ ಅನುಮತಿ ಕೊಟ್ಟೇ ಕೊಡ್ತಾರೆ, ಹಾಗಾಗಿ ಎಲ್ಲರೂ ಕೂಡ ಮಾನಸಿಕವಾಗಿ ಸಿದ್ಧರಾಗಿರ್ರಿ ಅನ್ನುವಂಥ ಸೂಚನೆಯನ್ನು ಕೂಡ ಈಗಾಗಲೇ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಕೊಟ್ಟಿದ್ದಾರೆ ಅಂತ ಮಾಹಿತಿ ಈಗ ಲಭ್ಯ ಆಗ್ತಿದೆ. ಒಂದು, ಈಗೇನಾದರೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದೆ ಆದಲ್ಲಿ ಸಹಜವಾಗಿ ಟಿ ಜೆ ಅಬ್ರಾಮು ಕೋರ್ಟ್ ಮೊರೆ ಹೋಗ್ತಾರೆ. ಸೊ ಅಲ್ಲಿ ಕೂಡ ನೋಟಿಸ್ ಬರುವಂಥ ಸಾಧ್ಯತೆ ದೊಡ್ಡಗಿದೆ. ಕೋರ್ಟ್ ಕೂಡ ಅದು ನಿರಾಕರಿಸುತ್ತಾ ಅಥವಾ ನೋಟಿಸ್ ಕೊಡುತ್ತೋ ಅನ್ನುವಂಥದ್ದಕ್ಕಿಂತಲೂ ಕೂಡ ಬಹುಶಃ ನೋಟಿಸ್ ಕೊಟ್ಟರೂ ಕೂಡ ಆ ಒಂದು ಸಂದರ್ಭದಲ್ಲಿ ನಾವು ಏನು ಮಾಡಬೇಕಾಗುತ್ತೆ ಅನ್ನುವಂಥದ್ದು ಕೂಡ ಬಹಳ ಸಾಕಷ್ಟು ಗಂಭೀರವಾಗಿ ಚರ್ಚೆ ಆಗಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಆಕ್ಷೇಪಣೆಗಳನ್ನ ಸಲ್ಲಿಸೋಣ, ಸಮರ್ಥವಾದಂಥ ವಕೀಲರನ್ನ ಇಟ್ಟು ಅದಕ್ಕೆ ಕಾನೂನಾತ್ಮಕವಾಗಿ ಏನೆಲ್ಲ ಹೋರಾಟ ಮಾಡಬೇಕೋ ಅದೆಲ್ಲವನ್ನ ಮಾಡೋಣ. ಇದು ಕೇವಲ ವ್ಯಕ್ತಿಗಿಂತಲೂ ಕೂಡ ಸರ್ಕಾರ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೋರಾಟ ಮಾಡ್ತಿದೆ ಅನ್ನುವಂಥದ್ದು ಕೂಡ ನಾವು ಬಿಂಬಿತ ಮಾಡಬೇಕಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಸಜ್ಜಾಗಿರ್ಬೇಕಾಗುತ್ತೆ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಸೊ ಚಿದಂಬರಂ ಆಗಿರ್ಬೋದು ಮತ್ತೆ ಅಭಿಷೇಕ್ ಮನು ಸಿಂಘ್ವಿ ಇವ್ರ ಜೊತೆ ಕೂಡ ದಾಖಲೆಗಳನ್ನ ತರಿಸ್ಕೊಂಡು ಈಗಾಗಲೇ ಚರ್ಚೆಯನ್ನು ನಡೆಸಿದ್ದಾರೆ ರಾಹುಲ್ ಗಾಂಧಿ ಅವರು. ಸೊ ಅಲ್ಲಿ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅನ್ನುವಂಥ ಮಾಹಿತಿ ಸಿಕ್ಕಿರುವಂಥ ಬೆನ್ನಲ್ಲೇ ಆಶಾಭಾವನೆಯಿಂದ ಇರುವಂತಹ ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ದೇವೆ, ನಾವು ನಿಮ್ಮ ಜೊತೆಗೆ ಇರ್ತೀವಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಅದ್ರ ಜೊತೆಗೆ ಎಲ್ಲದಕ್ಕಿಂತಲೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಮುಂದಿನ ಹೋರಾಟ ಹೇಗಿರುತ್ತೆ, ಯಾವ ಸ್ವರೂಪದಲ್ಲಿ ನಾವು ಮಾಡಬೇಕಾಗುತ್ತೆ, ಇವೆಲ್ಲವನ್ನು ಕೂಡ ಈಗಲೇ ಸಿದ್ಧತೆ ಮಾಡ್ಕೊಳ್ಬೇಕು ಅನ್ನುವಂಥ ಮಾತನ್ನ ಸಹಜವಾಗಿ ಕೂಡ ಕಿವಿ ಮಾತು ಹೇಳಿರುವಂಥದ್ದು. ಅಂದ್ರೆ ಕಾನೂನಾತ್ಮಕ ಹೋರಾಟ ಏನೆಲ್ಲ ಮಾಡ್ಬೇಕಂದ್ರೆ ಹೈಕೋರ್ಟ್ಗೆ ಹೋಗ್ಬೇಕಾ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾ, ಮುಂದೆ ಏನು ಯಾವ ರೀತಿ ಹೆಜ್ಜೆ ಇಡಬೇಕು, ಎಲ್ಲಾ ವಿಚಾರಗಳನ್ನು ಕೂಡ ಈಗ ಅಂತಿಮವಾಗಿ ಸಮಾಲೋಚನೆ ನಡೆಸಿರುವಂಥದ್ದು. ಅದ್ರ ಜೊತೆಗೆ ರಾಜ್ಯಪಾಲರ ನಡೆಯನ್ನ ಖಂಡಿಸಿ ನಾವು ಹೋರಾಟ ಮಾಡಬೇಕಾಗುತ್ತೆ. ಸೊ ಕೇಂದ್ರಕ್ಕೆ ಹೋಗ್ಬೇಕಾಗುತ್ತೆ, ರಾಷ್ಟ್ರಪತಿಗಳಿಗೆ ಹೋಗಿ ಮನವಿಯನ್ನು ಕೊಡೋಣ, ರಾಜ್ಯಪಾಲರನ್ನ ವಾಪಸ್ ಕರ್ಕೊಳ್ಳಿ ಅನ್ನುವಂಥ ಮನವಿಯನ್ನು ಕೂಡ ಮಾಡೋಣ. ಈಗಾಗಲೇ ತಮಿಳುನಾಡು ಆಗಿರ್ಬೋದು, ಪಶ್ಚಿಮ ಬಂಗಾಳ ಆಗಿರ್ಬೋದು, ದೆಹಲಿ ಆಗಿರ್ಬೋದು, ಕೇರಳ ಆಗಿರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ರಾಜ್ಯಪಾಲರನ್ನ ದುರ್ಬಳಕೆ ಮಾಡಿಕೊಂಡಿರುವಂಥ ಹಿನ್ನೆಲೆಯಲ್ಲಿ ರಾಷ್ಟ್ರಪತಿಗಳಿಗೆ ಅವರು ರಾಜ್ಯಪಾಲರನ್ನು ವಾಪಸ್ ತೆಗೆದುಕೊಳ್ಳಿ ಅನ್ನುವಂಥ ಮನವಿಯನ್ನು ಮಾಡಿದರೆ, ಅದೇ ರೀತಿಯಲ್ಲಿ ಕೂಡ ನಾವು ಅದೇ ತಂತ್ರಗಾರಿಕೆಯನ್ನು ಬಳಸ್ಕೊಳ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ರಾಷ್ಟ್ರಪತಿಗಳನ್ನ ಭೇಟಿ ಮಾಡಿ ರಾಜ್ಯಪಾಲರನ್ನು ವಾಪಸ್ ಕರೆಸಿಕೊಳ್ಳಿ ಅನ್ನುವಂಥ ಮನವಿಯನ್ನು ಕೂಡ ಮಾಡ್ಕೊಳ್ಳೋಣ. ಜೊತೆಗೆ ರಾಜ್ಯಪಾಲರ ನಡೆ ಮತ್ತೆ ಬಿಜೆಪಿ ಜೆಡಿಎಸ್ನ ಒಂದು ತಂತ್ರದ ಭಾಗವಾಗಿ ಏನಿದೆ ಅದೆಲ್ಲದರ ಬಗ್ಗೆ ಜನರ ಮುಂದೆ ರಾಜಕೀಯವಾಗಿ ಹೋರಾಟದ ಸ್ವರೂಪದಲ್ಲಿ ನಾವು ತೆಗೆದುಕೊಂಡು ಹೋಗೋಣ ಮತ್ತೆ ಕಾನೂನಾತ್ಮಕವಾಗಿ ಕೂಡ ಹೋರಾಟವನ್ನ ಮಾಡೋಣ ಅನ್ನುವಂಥ ಸ್ಪಷ್ಟ ಸಂದೇಶವನ್ನ ಎಐಸಿಸಿ ನಾಯಕರು ನನ್ನ ಸಚಿವರಿಗೆ ಮತ್ತೆ ಸಿಎಂ ಡಿಸಿಎಂ ಎಲ್ರಿಗೂ ಕೊಟ್ಟಿರುವಂಥದ್ದು. ರಕ್ಷತ್, ಧನ್ಯವಾದ ಹರೀಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.